ಅಡಿಗೆ ಮನೆಯ ಕಾಮನ್ ವಾಲ್ ಟಾಯ್ಲೆಟ್ ಎರಡನ್ನೂ ತಗೊಂಡು ಬಂದಿಟ್ಟು ಇಲ್ಲಿ ಪಿತ್ತ ಪ್ರಕೃತಿ ವೇರಿಯೇಷನ್ಸ್ ಈ ತರದ ಹೆಲ್ತ್ ಪ್ರಾಬ್ಲಮ್ಗಳನ್ನ ಮನೆಗೆ ಹೋದ್ಮೇಲೆ ಫೇಸ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯ್ಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನು ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಅಡಿಗೆ ಮನೆ ಮತ್ತು ಸ್ನಾನಗೃಹ ಶೌಚಾಲಯ ಎರಡು ಕೂಡ ಒಂದೇ ವಾಲ್ಗೆ ಕನೆಕ್ಟ್ ಇದ್ದಾಗ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ನಮ್ಗೆ ಏನೆಲ್ಲ ಪ್ರಾಬ್ಲಮ್ಗಳು ಇಶ್ಯೂಸ್ ಬರುತ್ತೆ ಅನ್ನುವಂಥ ವಿಚಾರವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ವಾಸ್ತು ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಬಹಳ ಎಚ್ಚರಿಕೆಯಿಂದ ನಾವು ಗಮನವಿಟ್ಟು ತಿಳ್ಕೊಂಡು ಡಿಸ್ಕಸ್ ಮಾಡಿ ಕರೆಕ್ಷನ್ನ ಮಾಡಿಕೊಂಡು ಗೃಹ ನಿರ್ಮಾಣವನ್ನ ಮಾಡಬೇಕಾಗ್ತದೆ. ನೋಡಿ, ಒಂದು ಬೇಸಿಕ್ ಥಿಂಗ್ಸ್ ಅನ್ನ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಫಸ್ಟ್ ನೋಡಿ, ಈ ಪೂರ್ವದ ಅರ್ಧ ಭಾಗ ಮತ್ತು ಪೂರ್ವದ ಆಗ್ನೇಯ ಮತ್ತು ಆಲ್ಮೋಸ್ಟ್ ದಕ್ಷಿಣ, ಇದಿಷ್ಟು ಜಾಗವನ್ನು ನಾವು ಪಿತ್ತ ಪ್ರಕೃತಿ ಅಂತ ಕರಿತೀವಿ. ವಾತ ಪಿತ್ತ ಕಫ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಹೇಗೆ ವಾತ ಪಿತ್ತ ಕಫ ಇದೆಯೋ ಹಾಗೆ ವಾಸ್ತುವಿನಲ್ಲಿ ಕೂಡ ವಾತ ಪಿತ್ತ ಕಫ ಪ್ಲೇಸ್ಮೆಂಟ್ ಅಂತ ಇದೆ. ಯಾಕಂದ್ರೆ ಇದೆಲ್ಲ ಅಗ್ನಿ ದಿಕ್ಕು. ಅಗ್ನಿಯಿಂದನೇ ನಮ್ಗೆ ಪಿತ್ತ ಉಂಟಾಗುವಂಥದ್ದು, ಕೋಪ, ಉದ್ರೇಕ, ಸ್ಟ್ರೆಸ್ ಇದೆಲ್ಲ ಬರುವಂಥದ್ದು ಯಾವುದರಿಂದ ಅಂದ್ರೆ ಪಿತ್ತದಿಂದ. ಪಿತ್ತ ಚೆನ್ನಾಗಿದ್ರೆ ಆಕ್ಟಿವ್ನೆಸ್ ಕೂಡ ಇರ್ತದೆ. ನೋಡಿ, ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಒಂದು ಅಡಿಗೆ ಮನೆಯನ್ನ ನಿರ್ಮಾಣ ಮಾಡಿದೀವಿ. ಈ ಅಡಿಗೆ ಮನೆಯನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಇದು ಕಾಮನ್ ವಾಲ್. ಇದು ಈ ಅಡಿಗೆ ಮನೆಗೆ ಅಟ್ಯಾಚ್ ಆಗಿರುವಂತ ರೀತಿಯಲ್ಲಿ ಒಂದು ಶೌಚಗೃಹ, ಸ್ನಾನದ ಮನೆ ನಿರ್ಮಾಣ ಮಾಡಿದ್ವಿ. ಸ್ನಾನದ ಮನೆಯಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಶೌಚಾಲಯ ಮತ್ತು ಇಲ್ಲೆಲ್ಲೋ ಒಂದು ಶವರ್ ಪಾಯಿಂಟ್ ಅನ್ನ ಕೊಟ್ಕೊಂಡ್ವಿ. ಏನಾಯ್ತು, ಈ ಜಾಗದಲ್ಲಿ ಇದನ್ನ ಕಂಪ್ಲೀಟ್ ಫೈರ್ ಎಲಿಮೆಂಟ್ ಝೋನ್ ಅಂತ ಕರಿತೀವಿ, ಅಂದ್ರೆ ಅಗ್ನಿ ದಿಕ್ಕು ಅಂತ ಕರಿತೀವಿ. ದಕ್ಷಿಣ ಎಕ್ಸಾಕ್ಟ್ ಸೌತ್ ಕೂಡ ಅಗ್ನಿ ದಿಕ್ಕಾಯ್ತು. ಮತ್ತೆ ದಕ್ಷಿಣ, ಪೂರ್ವದ ಅರ್ಧ ಮತ್ತು ಆಗ್ನೇಯ ಇದಿಷ್ಟು ಕೂಡ ಏನಾಯ್ತು, ನಮ್ಗೆ ಪಿತ್ತ ಪ್ರಕೃತಿಯನ್ನ ಇಂಡಿಕೇಟ್ ಮಾಡ್ತಾ ಇದೆ ಮನೆಯಲ್ಲಿ. ಈ ಅಡಿಗೆ ಮನೆಯ ಕಾಮನ್ ವಾಲ್ವ್ ಇಲ್ಲಿಗೆ ಸ್ನಾನಗೃಹ ಮತ್ತು ಟಾಯ್ಲೆಟ್ ಎರಡನ್ನೂ ತಗೊಂಡು ಬಂದಿಟ್ಟು ಇಲ್ಲಿ ಪಿತ್ತ ಪ್ರಕೃತಿ ವೇರಿಯೇಷನ್ಸ್ ಆಯ್ತು. ಯಾವಾಗ ಇಲ್ಲಿ ಪಿತ್ತ ಪ್ರಕೃತಿ ವೇರಿಯೇಷನ್ಸ್ ಆಯ್ತೋ, ಆ ಮನೆಗೆ ಹೋದ್ಮೇಲೆ ಕೆಲವೇ ವರ್ಷಗಳಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತ ಯಾರೋ ಒಬ್ಬರಿಗೆ ಲಿವರ್ ಪ್ರಾಬ್ಲಮ್ ಶುರುವಾಯ್ತು, ಸ್ಟಮಕ್ ಇಶ್ಯೂಸ್ ಶುರುವಾಯ್ತು, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಶುರುವಾಯ್ತು, ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಎಷ್ಟು ಡಾಕ್ಟರ್ ತೋರಿಸಿದ್ರು ಕೂಡ ಅಸಿಡಿಟಿ ಪ್ರಾಬ್ಲಮ್ ಸರಿ ಹೋಗ್ತಿಲ್ಲ. ಇಂಡೈಜೆಷನ್, ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ತುಂಬಾ ಸ್ಟ್ರೆಸ್ ಇರ್ತದೆ ಯಾವಾಗ್ಲೂ. ಅದರಲ್ಲಿ ಕೂಡ ಮನೆಯಲ್ಲಿ ಯಾರು ಜಾಸ್ತಿ ಕಾಲ ಇರ್ತಾರದು, ಮಕ್ಳಿರ್ಬೋದು ಅಥವಾ ಈ ಜಾಗದ ಮೇಲೆ ಅಗ್ನಿ ದಿಕ್ ಮಾಡ್ಬಿಟ್ಟು ಮೇಲ್ಗಡೆ ಒಂದು ರೂಮ್ ಮಾಡ್ಬಿಟ್ಟಿದೀವಿ, ಆ ರೂಮ್ ಅಲ್ಲಿ ಯಾರೋ ಮಲ್ಕೋತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗಲ್ಲೂ ಕೂಡ ಈ ತರ ಪ್ರಾಬ್ಲಮ್ಸ್, ಸ್ಟ್ರೆಸ್, ಎದೆ ಉರಿ, ಅಲ್ಸರ್ ಪ್ರಾಬ್ಲಮ್ಸ್, ಸ್ಟ್ರೋಕ್ ಆಗುವಂಥದ್ದು, ಬ್ಲಡ್ ಕ್ಲಾಟ್ ಆಗುವಂಥದ್ದು, ಹಾರ್ಟ್ ಇಶ್ಯೂಸ್ ಆಗುವಂಥದ್ದು, ಈ ತರ ಮಲ್ಟಿಪಲ್ ಇಶ್ಯೂಸ್, ಯಾವುದೋ ಒಂದು ಪ್ರಾಬ್ಲಮ್. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇದಿಷ್ಟು ಕೂಡ ಪಿತ್ತ ರೋಗಗಳು, ಪಿತ್ತ ಕಾಯಿಲೆ ಅಂದ್ರೆ ಪಿತ್ತ ವ್ಯತ್ಯಾಸ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ನಾವಿಲ್ಲಿ ಏನ್ ಮಾಡಿದ್ವಿ, ಈ ಅಗ್ನಿಗೆ ನಿಯರೆಸ್ಟ್ ಅಂದ್ರೆ ಅಡಿಗೆ ಮನೆಗೆ ಕನೆಕ್ಟಿವಿಟಿ ಆಗಿ ನಾವೇನ್ ಮಾಡ್ಕೊಂಡ್ವಿ, ಇಲ್ಲಿ ಶೌಚಾಲಯ ಇಟ್ಕೊಂಡ್ವಿ. ಮತ್ತೆ ಇನ್ನೊಂದ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ, ಇಲ್ಲಿ ಅಡಿಗೆ ಮನೆ ಆಯ್ತು, ಈ ಅಡಿಗೆ ಮನೆಗೆ ಕಾಮನ್ ವಾಲ್ಗೆ ತಗೊಂಡೋಗ್ಬಿಟ್ಟು ಇಲ್ಲೊಂದು ಶೌಚಾಲಯ ಪೂರ್ವದಲ್ಲೊಂದು ಇಟ್ಬಿಟ್ವಿ. ನೀವು ಇದಕ್ಕೆ ಕಾಮನ್ ವಾಲ್ಗೆ ಇಲ್ಲಾದ್ರೂ ಇಡಿ, ಇದಕ್ಕೆ ಕಾಮನ್ ವಾಲ್ ಅಲ್ಲಿ ಇಲ್ಲಾದ್ರೂ ಇಡಿ. ಯಾವಾಗ ನೀವು ಪಿತ್ತ ವೇರಿಯೇಷನ್ಸ್ ಅನ್ನ ಗೃಹದಲ್ಲಿ ಮಾಡ್ತಿರೋ, ಈ ತರದ ಹೆಲ್ತ್ ಪ್ರಾಬ್ಲಮ್ಗಳನ್ನ ಮನೆಗೆ ಹೋದ್ಮೇಲೆ ಫೇಸ್ ಮಾಡ್ತೀರಿ. ಮತ್ತು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಾನೆ ನಿಮ್ಗೆ ಗೊತ್ತಾಗಲ್ಲ. ಡಾಕ್ಟರ್ ತೋರ್ಸಾಯ್ತು, ಟ್ರೀಟ್ಮೆಂಟ್ ತಗೊಂಡಾಯ್ತು, ಡೈಲಿ ಮಾತ್ರೆಗಳನ್ನ ನುಂಗಿದಾಯ್ತು, ಏನೇ ಆದ್ರೂ ಪ್ರಾಬ್ಲಮ್ ಆಗ್ತಿಲ್ಲ. ಏನಕ್ಕೆ ಅಂದ್ರೆ ನೀವು ಆಲ್ರೆಡಿ ಪಿತ್ತ ವೇರಿಯೇಷನ್ಸ್ ಮಾಡ್ಬಿಟ್ಟಿದ್ರಿ. ಯಾವಾಗ ಈ ಜಾಗದ ಪಿತ್ತ ವೇರಿಯೇಷನ್ಸ್ ಆಗುತ್ತೋ, ನನ್ನ ದೇಹದಲ್ಲಿ ಕೂಡ ಪಿತ್ತ ರೋಗಗಳು ಆ ಜಾಗದಲ್ಲಿ ಹೆಚ್ಚು ಕಾಲವನ್ನ ಕಳೆಯೋದ್ರಿಂದ, ಅದನ್ನ ಉಪಯೋಗಿಸೋದ್ರಿಂದ ಪಿತ್ತ ರೋಗಗಳು ಜಾಸ್ತಿ ಆಗ್ತದೆ. ಅದರಿಂದ ಗೃಹ ನಿರ್ಮಾಣ ಅನ್ನುವಂಥದ್ದು ಬಹಳ ಮುಖ್ಯ. ನಾನು ಮಾಡ್ಬಿಟ್ಟಿದ್ದೀನಿ, ಈಗ ಎಮರ್ಜೆನ್ಸಿಗೆ ನಾನೇನು ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ, ಏನ್ ಮಾಡೋದು, ಒಂಚೂರು ಕಂಟ್ರೋಲ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ದಯವಿಟ್ಟು ಈ ಅಗ್ನಿ ದಿಕ್ಕು ಅಡಿಗೆ ಮನೆ ಒಳಗಡೆ ಇಲ್ಲೊಂದು 2 ಪೈರಾ ಬ್ಯಾಂಡ್ ಅನ್ನ 10 ಫೀಟ್ 10 ಫೀಟ್ ಅಲ್ಲಿ ಒಂದು ಪೈರಾ ಬ್ಯಾಂಡ್ ಅನ್ನ ಹಾಕೊಳ್ಳಿ. ಜೊತೆಗೆ ಈ ಟಾಯ್ಲೆಟ್ ಅಲ್ಲಿ ಬಹಳ ಮುಖ್ಯವಾಗಿ ಒಂದು ಯೆಲ್ಲೋ ಕಲರ್ ಅದು ಒಂದು ರೆಡ್ ಕಲರ್ದು 0 ಕ್ಯಾಂಡಲ್ ಬಲ್ಪ್ ನ
24 hours ಉರಿಸುವಂತ ಕೆಲಸವನ್ನ ನೀವು ಮಾಡಿ. ಇದರಿಂದ ಸ್ವಲ್ಪ ಮಟ್ಟ ಕಮ್ಮಿ ಆಗ್ತದೆ. ಇಲ್ಲ ಅಂದ್ರೆ ಅದರಿಂದ ಪ್ರಾಬ್ಲಮ್ಗಳು ಇನ್ನೂ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಎರಡನೇದು ಬಂದು ಪೂರ್ವದಲ್ಲಿ ಏನಾದ್ರೂ ಇದ್ರೆ, ಈ ಪೂರ್ವದಲ್ಲಿ ಏನಾದ್ರೂ ಇದ್ರೆ ಇಲ್ಲೂ ಕೂಡ ಒಂದು ಯೆಲ್ಲೋ ಕಲರ್ ಅಥವಾ ಒಂದು ಗ್ರೀನ್ ಕಲರ್ ಬಲ್ಬ್ ನ ಹಾಕೊಳ್ಳಿ. ಮತ್ತು ಈ ಅಡಿಗೆ ಮನೆಯ ನಾರ್ತ್ ಕಡೆ ವಾಲ್ ಅಲ್ಲಿ ಒಂದು 2 ಪೈರಾ ಬ್ಯಾಂಡ್ 10 feet ಅಂತರದಲ್ಲಿ 2 ಪೈರಾ ಬ್ಯಾಂಡ್ ಅನ್ನ ಹಾಕೊಳ್ಳಿ. ಇದರಿಂದ ಏನಾಗುತ್ತೆ, 100% ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ ಗುರುಗಳೇ? ಹಂಗಲ್ಲ. ನಾನು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀನಿ. ಎಕ್ಸಾಂಪಲ್, ನಿಮ್ಗೆ ಕಣ್ಣು ಬ್ಲರ್ ಆಗ್ತಾ ಇದೆ ಅಥವಾ ಕಾಲಲ್ಲಿ ನಡೀಕಾಗ್ತಾ ಇಲ್ಲ, ಕುಂತಾ ಇದೀನಿ ಅಂತಂದಾಗ ಕಾಲ್ಗೆ ಹೇಗೆ ನಾವು ಸ್ಟಿಕ್ ನ ಸಪೋರ್ಟಿವ್ ಕೊಡ್ತೀವೋ ಅಥವಾ ಹೇಗೆ ನಿಮ್ಗೆ ಕನ್ನಡಕವನ್ನ ಕೊಡ್ತೀವೋ ಕ್ಲಾರಿಟಿಗೋಸ್ಕರ, ಆ ರೀತಿಯ ಕೆಲಸವನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಸರಿ ಏನಾಗ್ಬಿಡುತ್ತೆ ಗುರುಗಳೇ, ನೀವು ಬರೀ ಸಮಸ್ಯೆಗಳನ್ನೇ ಹೇಳ್ತೀರಾ, ಹಿಂಗ್ ಮಾಡಬಾರ್ದು ಅಂತ. ಕರೆಕ್ಟ್ ಮಾಡ್ಬಿಟ್ಟಿದೀವಿ, ಪರಿಹಾರ ಏನು? ತುಂಬಾ ಮೂಲ ವಾಸ್ತುಗೆ ಹೋಗ್ಬಿಟ್ರೆ ಅದು ಇರಬಾರ್ದಪ್ಪ, ಹೊಡೆದಾಕ್ಬಿಡು, ಅದನ್ನ ಸರಿಪಡಿಸ್ಕೊ ಅಂತ ಹೇಳೋದು ತುಂಬಾ ಈಸಿ. ಆದ್ರೆ ಬೆಂಗಳೂರಂತ ಸಿಟಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾಗ ನಾವು ತಾತ್ಕಾಲಿಕವಾಗಾದ್ರೂ ಒಂದಷ್ಟು ಪರಿಹಾರ ಕ್ರಮಗಳನ್ನ ಮಾಡ್ಕೋಬೇಕಾಗ್ತದೆ, ಕಂಟ್ರೋಲ್ ಅನ್ನ ಮಾಡ್ಕೋಬೇಕಾಗ್ತದೆ. ಹೇಗೆ ತುಂಬಾ ನೋವು ತಡೆಯಕ್ಕಾಗದಿದ್ದಾಗ ಪೇನ್ ಕಿಲ್ಲರ್ನ ತಗೋತೀವೋ ಅದೇ ರೀತಿಯಾಗಿ ಈ ತರ ಪರಿಹಾರಗಳನ್ನ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನೋಡಿ, ಇದನ್ನ ಇಂಥ ಸಂಚಿಕೆಗಳು ಯಾರು ಹೊಸದಾಗಿ ಗೃಹ ನಿರ್ಮಾಣ ಮಾಡ್ತಾರೋ ಅವ್ರಿಗೆ ಇಸ್ ವೆರಿ ಹೆಲ್ಪ್ಫುಲ್, ತುಂಬಾ ಅನುಕೂಲ ಆಗುತ್ತೆ. ಆದ್ರೆ ಕಟ್ಬಿಟ್ಟಿರೋರು ಕೂಡ ಏನಂತ, ಅಯ್ಯೋ ಇದನ್ನ ನೋಡ್ಬಿಟ್ವಿ ಗುರುಗಳೇ ಏನ್ ಮಾಡೋದು ಅಂದಾಗ ನಿಮ್ಗೂ ಕೂಡ ಏನಾದ್ರೂ ಒಂದಷ್ಟು ಪರಿಹಾರ ಕ್ರಮಗಳನ್ನ ನಾನು ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ವರ್ಷಕ್ಕೊಂದ್ಸರಿ ಮನೆಯಲ್ಲಿ ಯಾರದೇ ವಾಸ್ತು ದೋಷಗಳಿದ್ದಾಗ ಮನೆಯಲ್ಲಿ ಒಂದು ವಾಸ್ತು ಶಾಂತಿಯನ್ನ ಮಾಡಿಸ್ಕೊಳ್ಳುವಂಥದ್ದು, ಅಘೋರಾಸ್ತ್ರ ಪಾಶುಪತ ಹೋಮವನ್ನು ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಅದನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಜೊತೆಗೆ ಯಾವ ದಿಕ್ಕಿನ ದೋಷಗಳಿರುತ್ತೋ ಆ ದಿಕ್ಕಿಗೆ ಸಂಬಂಧಪಟ್ಟಂತ ಯಂತ್ರಗಳನ್ನ ಕೂಡ ನೀವು ಪೂಜೆ ಮಾಡೋದ್ರಿಂದ ಆದಷ್ಟು ಪ್ರಿಂಟೆಡ್ ಯಂತ್ರಗಳನ್ನ ಬಳಸ್ಬೇಡಿ. ಕೈಯಲ್ಲಿ ಬರೆದು ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ಯಂತ್ರಗಳನ್ನ ಬಳಸೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈಗ ನಿಮಗೆ ಅಡಿಗೆ ಮನೆ ಮತ್ತು ಶೌಚಾಲಯ ಎರಡೂ ಕೂಡ ಕಾಮನ್ ವಾಲಲ್ಲಿ ಇದ್ದಾಗ ಹೇಗೆ ಪಿತ್ತ ವ್ಯತ್ಯಾಸ ಆಗುತ್ತೆ? ಇಟ್ಸ್ ವೆರಿ ಸಿಂಪಲ್. ಏನಂದ್ರೆ ಪಿತ್ತ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ನಂದು ದೇಹ ಬಂದು ಪಿತ್ತ ಪ್ರಕೃತಿ, ನನ್ನ ಮಳೆಗೆ ಹೋದಾಗ ಕೋಲ್ಡ್ ಹೋದಾಗ ವೇರಿಯೇಷನ್ಸ್ ಆಗುತ್ತೆ. ಅಥವಾ ನಂದು ಕೋಲ್ಡ್ ಬಾಡಿ, ವಾತ ಬಾಡಿ ನಂದು, ನಾನು ತುಂಬಾ ಈಟ್ಗೆ ಹೋದಾಗ ಬಿಸಿಲಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ವ್ಯತ್ಯಾಸಗಳು ಹೇಗಾಗುತ್ತೋ ಅದೇ ಥರ ಇಲ್ಲಿ ಕೂಡ ನಾವು ಈ ಅಗ್ನಿ ದಿಕ್ಕಿಗೆ ನಿಯರೆಸ್ಟ್ ಆಗಿ ಕಾಮನ್ ವಾಲ್ಗೆ ಶೌಚಾಲಯಗಳನ್ನ ನಿತ್ಯ ಉಪಯೋಗಿಸುವಂಥ ನೀರಿನ ಅಂಶಗಳನ್ನ ಜಾಸ್ತಿ ಇಟ್ಟಾಗ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ದಯವಿಟ್ಟು ಸೌತ್ ಈಸ್ಟಲ್ಲಿ ಯುಟಿಲಿಟಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಅದಕ್ಕೋಸ್ಕರ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಸರಿಯಾದ ಕ್ರಮದಲ್ಲಿ. ಜೊತೆಗೆ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಒಂದಷ್ಟು ಡಿಸ್ಕಷನ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮತ್ತೆ ನನ್ನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.